ಹಾಯ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ಏನು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ CRDR ಮತ್ತು ಈ ವಿಲೇಜ್ ಅಕೌಂಟಿಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೀರಿ ಫ್ರೆಂಡ್ಸು. ನೋಟಿಫಿಕೇಷನ್ ಎಲ್ಲವೂ ಆಗ್ತಾಯಿದ್ದಾವೆ ಫ್ರೆಂಡ್ಸು. ನೀವು ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಡೈಲಿ ವರ್ಕ್ ಮಾಡ್ಕೊತೀವಿ ಫ್ರೆಂಡ್ಸ್. ಆದಷ್ಟು ಕ್ವಶನ್ ಪೇಪರ್ಗಳು ಯಾವ ಥರ ಕೇಳ್ತಾ ಇದ್ದಾರೆ, ಕ್ವಶನ್ ಪೇಪರ್ಗಳು ಯಾವ ರೀತಿ ತೆಗಿತಾ ಇದ್ದಾರೆ ಅವ್ರ ಮೇಲೆ ನೀವು ಫೋಕಸ್ ಮಾಡ್ಕೊತೀವಿ ಫ್ರೆಂಡ್ಸ್. ಆದಷ್ಟು ಸಿಲೆಬಸ್ಸನ್ನು ಅಷ್ಟು ಕವರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಸಿಲೆಬಸ್ಗಳನ್ನೆಲ್ಲ ಮುಗಿಸ್ಕೊಳ್ಳಿ ಫ್ರೆಂಡ್ಸು. ಹಾಗಾಗಿ ಜಾಸ್ತಿ ಟಾಪಿಕ್ಗಳ ಮೇಲೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಗಳು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಆ ಕ್ವಶನ್ಗಳ ಟಾಪಿಕನ್ನು ಓದ್ಕೊಳ್ಳಿ ಫ್ರೆಂಡ್ಸು. ಆದಷ್ಟು ನೀವು ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಈಗ KA ನಡೆಸೋದ್ರಿಂದ ಒಂದು ಸ್ವಲ್ಪ ಎಕ್ಸಾಮ್ ಪ್ಯಾಟರ್ನ್ ಒಂದು ಸ್ವಲ್ಪ ಇದು ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್. ಕ್ವಾಲಿಟಿ ಪೇಪರ್ ಕೇಳ್ತಾ ಇದ್ದಾರೆ, ಕ್ವಾಲಿಟಿ ಮೇಲೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ನೀವು ಕರೆಕ್ಟಾಗಿ ನೋಡಿ ಓದಬೇಕಾಗತ್ತೆ ಫ್ರೆಂಡ್ಸ್. ಆದಷ್ಟು ಸ್ಟಡಿ ಪ್ಲಾನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸು. ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಡೈಲಿ ನಿಮ್ಮದು ಯಾವ ಟಾಪಿಕ್ಗಳು ಇನ್ನೂ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಫ್ರೆಂಡ್ಸ್, ಅವನ್ನೆಲ್ಲ ಓದ್ಕೊಳ್ಳಿ. ಆದಷ್ಟು ಡೈಲಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊಳ್ಳಿ ಫ್ರೆಂಡ್ಸು. ಮತ್ತು ನಿಮಗೆ ಯಾವ ಸಿಲೆಬಸ್ ಇನ್ನೂ ಒಂದು ಸ್ವಲ್ಪ ವೀಕ್ ಅನಿಸಿದೆ ಫ್ರೆಂಡ್ಸ್, ಆ ಸಿಲೆಬಸ್ಗಳ ಮೇಲೆ ಒತ್ತು ಜಾಸ್ತಿ ಕೊಡಿ. ಆದಷ್ಟು ಡೈಲಿ ಮಾಡ್ಕೊತೀವಿ ಫ್ರೆಂಡ್ಸ್. ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊತೀವಿ ಫ್ರೆಂಡ್ಸ್. ಇಷ್ಟು ದಿನ ನೋಟಿಫಿಕೇಷನ್ ಆಗಿಲ್ಲ ಅಂತ ಅನ್ಕೊತಾನೆ ಇದು ಮಾಡ್ತಿದ್ರಿ ಫ್ರೆಂಡ್ಸ್. ಈಗೆಲ್ಲ ನೋಟಿಫಿಕೇಷನ್ ಎಲ್ಲ ಆಗ್ತಾ ಇದ್ದಾವೆ ಮತ್ತು ಆಗಿದ್ದಾವೆ ಫ್ರೆಂಡ್ಸ್ ಆಲ್ರೆಡಿ. ಹಾಗಾಗಿ ನೀವು ಇನ್ನೇನಿದ್ರು ನಿಮ್ಮದು ಓದೋದ ಕಡೆ ಫೋಕಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ನಾ ಯಾವುದೇ ಎಕ್ಸಾಮ್ನಲ್ಲಿ ಬರಿತೀನಿ ಅಂದ್ರೆ ಆ ಎಕ್ಸಾಮ್ನಲ್ಲಿ ನಾನು ಲಿಸ್ಟ್ನಲ್ಲಿ ಬಂದು ನಾನು ಜಾಬ್ ಸೆಲೆಕ್ಷನ್ ತೊಗೊತೀನಿ, ಜಾಬ್ ತೊಗೊತೀನಿ ಅಂತ ಅನ್ನೋದೊಂದು ಧೈರ್ಯ ಇಟ್ಕೊಳ್ಳಿ ಫ್ರೆಂಡ್ಸು. ಅದರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಓದ್ಕೊತೀವಿ ಫ್ರೆಂಡ್ಸು. ನಿಮ್ಗೆ ಆದಷ್ಟು ಜಾಬ್ ಸಿಗುತ್ತೆ ಫ್ರೆಂಡ್ಸ್. ಆದಷ್ಟು ಜಾಬ್ ಆಗುತ್ತೆ ಫ್ರೆಂಡ್ಸು. ಹಾಗಾಗಿ ನೀವು ಡೈಲಿ ನಿಮ್ದೇನಿದ್ರು ಓದೋದ ಕಡೆ ಎಫರ್ಟ್ ಇರಲಿ ಫ್ರೆಂಡ್ಸು. ಕ್ವಶನ್ ಪೇಪರ್ ನೋಡಿ ಫ್ರೆಂಡ್ಸ್, ಅವ್ರು ಯಾವ ರೀತಿ ಕ್ವಶನ್ಗಳನ್ನು ಕೇಳ್ಬೋದು, ಯಾವ ರೀತಿ ಮೇಲೆ ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಅನ್ನೋದ್ರ ಮೇಲೆ ಡೈಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸು. ಆದಷ್ಟು ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಿ. ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಇವು ಒಂದು ಸ್ವಲ್ಪ ಗೋರ್ಮೆಂಟ್ ಸ್ಕೀಮ್ಗಳದ ಫ್ರೆಂಡ್ಸ್, ಆ ಸ್ಕೀಮ್ಗಳ ಮೇಲೆ ಕೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ನೀವು ಟಾಪಿಕ್ ವೈಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಯಾವ ರೀತಿ ಕ್ವಶನ್ಗಳು ಬರ್ತಾ ಇದ್ದಾವೆ, ಯಾವ ಇಂಪಾರ್ಟೆಂಟ್ ಇದ್ದಾವೆ ಫ್ರೆಂಡ್ಸ್, ಅವನ್ನೆಲ್ಲ ಆದಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಡು ಅದೇ ಥರ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸು. ಆದಷ್ಟು ಇದೇ ಎಕ್ಸಾಮ್ನಲ್ಲಿ ನಾನು ಸೆಲೆಕ್ಷನ್ ಹಾಕಿನಂತ ಅನ್ನೋಷ್ಟು ರೇಂಜಿಗೆ ಓದ್ಕೊಂಡು ಫ್ರೆಂಡ್ಸು. ಆದಷ್ಟು ಯಾವುದೇ ಇರಲಿ, ಈ ಎಲ್ಲ ಎಕ್ಸಾಮ್ಗಳು ಯಾವುದೇ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳನ್ನು ಕರೆದಾರ. ಇದರಲ್ಲಿ ಯಾವುದಾರ ಅಲ್ಲಿ ಒಂದು ಜಾಬ್ ನಾವು ಪಡೆದೇ ತೀರ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ನಂದು ಎಜುಕೇಷನ್ ಚಾನಲ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಹಾಗೆ 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.